ಇಡೀ ದೇಶದಲ್ಲಿ ಸಂವಿಧಾನವನ್ನು ಮತ್ತೆ 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 ಮುಟ್ಟುವಂಥ ಪ್ರಯತ್ನ ಈ ದೇಶದಲ್ಲಿ ನಡೀತಾನೆ ಇದೆ. ಪ್ರತಿ ಬಾರಿಯೂ ಸಂವಿಧಾನದ ಪರವಾಗಿ ಅಥವಾ ಸಂವಿಧಾನದ ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಮ್ಮನ್ನು ಕ್ರಾಸ್ ಚೆಕ್ ಮಾಡುವಂಥ ಒಂದು ಹುನ್ನಾರ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ. ಅದಕ್ಕೆ ಹಲವಾರು ನಿದರ್ಶನಗಳು ನಾವು ನೋಡಿದ್ದೀವಿ. ಸಂವಿಧಾನವನ್ನು ಹರಿದಾಕುವ ಪ್ರಯತ್ನವನ್ನು ಮಾಡ್ತಾರೆ, ಸುಟ್ಟಾಕುವ ಪ್ರಯತ್ನವನ್ನು ಮಾಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮುಂದುವರೆದ ಭಾಗ ಇವತ್ತು ಏನು ನಮ್ಮ ಗವಾಯಿಯವರು ಉನ್ನತ ಸ್ಥಾನದಲ್ಲಿ ಇವತ್ತು ದಲಿತರು, ಶೋಷಿತರು ಅಥವಾ ಇನ್ಯಾವುದೋ ವರ್ಗದವರು ಮೇಲೆ ಕುತ್ಕೊಂಡಾಗ ಅವರಿಗೆ ಸಹಿಸೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ಸ್ಥಾನಮಾನಗಳು ಕೇವಲ ದಾರಗಳಿಗೆ ಮಾತ್ರ ಸೀಮಿತ ಆಗಬೇಕು ಎಂಬುದು ಅವ್ರದ್ದೆಲ್ಲರ ಒಂದು ಮಾನಸಿಕತೆ. ಹಾಗಾಗಿ ಇಂಥ ಅಯೋಗ್ಯ ಮುಟ್ಟಾಳ ಅಂತಂದ್ರೂ ಅವನ್ನ ತಪ್ಪಾಗಲಾರ್ದು. ಯಾಕಂದರೆ ಒಬ್ಬ ನ್ಯಾಯವಾದಿ ಅಂತ ಹೇಳಿ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಮೊದಲು ಆ ಸರ್ಟಿಫಿಕೇಟ್ ಅವನ ನ್ಯಾಯವಾದಿ ಎಂಬ ಸರ್ಟಿಫಿಕೇಟ್ನ ವಜಾ ಮಾಡಬೇಕು. ಅವನೊಬ್ಬ ಸಾಧಾರಣ ವ್ಯಕ್ತಿ ಆಗಬೇಕು ಈ ದೇಶದಲ್ಲಿ. ಅದಾದಮೇಲೆ ಅವನಿಗೆ ಮೊನ್ನೆ ಬಂಧನ ಮಾಡಿದ್ರು, ಏನೋ ಬಿಡುಗಡೆ ಮಾಡಿದ್ದಾರೆ ಅಂತ ಸುದ್ದಿ ಆಡ್ತಾ ಇದೆ. ಅವನಿಗೆ ನಾವು ಹೇಳೋದೇನೆಂದರೆ, ಇಲ್ಲಿಂದ ಅವನ್ನ ಬಿಡುಗಡೆ ಬಂಧನ ಮಾಡೋದು ಅಷ್ಟೇ ಅಲ್ಲ, ಅವನ್ನ ಗಲ್ಲಿಗೆ ಏರಿಸಬೇಕು, ಸಾರ್ವಜನಿಕವಾಗಿ ಅವನ್ನ ಗಲ್ಲಿಗೆ ಏರಿಸಬೇಕು ಎಂಬುದು ನಮ್ಮೆಲ್ಲರ ಆಗ್ರಹ. ಹೋಗಿ ಬರ್ರಿ ಹೋಗ್ಬರ್ರಿ. ಕೇಬಲ್ಗೆ ಹಾಕಿದ PWD ಒಂದು ಬಿದ್ದೈತಾ?